2026ರ ಆರಂಭದಲ್ಲೇ ಹೂಡಿಕೆದಾರರಿಗೆ ಬಿಟ್ಕಾಯಿನ್ ಶಾಕ್ ಕೊಟ್ಟಿದೆ. $1.2 ಲಕ್ಷ ನಿಂದ $66,000ಗೆ ಬಿಟ್ಕಾಯಿನ್ ಕುಸಿತ ಕಂಡಿದೆ. ಅಕ್ಟೋಬರ್ನಲ್ಲಿ ಒಂದು ಬಿಟ್ಕಾಯಿನ್ಗೆ 1.14 ಕೋಟಿಯಷ್ಟಿದ್ದಂತಹ ಮೌಲ್ಯ 4 ತಿಂಗಳಲ್ಲಿ %46 ಕುಸಿತ ಕಂಡಿದೆ. ಬಿಟ್ಕಾಯಿನ್ ಕುಸಿತ ಕಂಡಿರುವುದು ಹೂಡಿಕೆದಾರರಲ್ಲಿ ಆಘಾತವನ್ನು ಮೂಡಿಸಿದೆ. ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಬಳಿಕ ಈ ಅತಿ ಕೆಳಮಟ್ಟಕ್ಕೆ ಕುಸಿದಂತಹ ಪಾಯಿಂಟ್ ಇದು. 24 ಗಂಟೆಗಳಲ್ಲಿ ಸುಮಾರು $1 ಬಿಲಿಯನ್ ಹೂಡಿಕೆದಾರರ ಹಣ ನಷ್ಟ ಆಗಿಬಿಟ್ಟಿದೆ. ಡಿಜಿಟಲ್ ಕರೆನ್ಸಿ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡ್ತಾ ಇದ್ದವರಿಗೆ ಈ ವರ್ಷದಲ್ಲಾಗಿರುವಂತಹ ಬಹಳ ದೊಡ್ಡ ಶಾಕ್ ಇದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಬಿಟ್ಕಾಯಿನ್ನ ಮೌಲ್ಯ ಇಷ್ಟು ಪ್ರಮಾಣದಲ್ಲಿ ಕುಸಿತ ಕಾಣೋದಕ್ಕೆ ಏನು ಕಾರಣ ಅಂತ ಹೇಳಿ? ವಿದೇಶಿ ಮುಖ್ಯವಾಗಿ ಅಮೆರಿಕದಲ್ಲಿ ಮತ್ತೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಅವರ ಅಮೆರಿಕದ ಆರ್ಥಿಕ ನೀತಿಗಳು ಮತ್ತು ಗೊಂದಲಕಾರಿ ಹೇಳಿಕೆಗಳಿಂದಾಗಿ ಈಗ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಅದು ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ ಮತ್ತು ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದೆ. ಒಂದ್ ಕಡೆಯಲ್ಲಿ ಷೇರು ಮಾರುಕಟ್ಟೆ ಕುಸಿತಾ ಇದೆ, ಮತ್ತೊಂದ್ ಕಡೆಯಲ್ಲಿ ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ. ಈಗ ಅದೇ ರೀತಿಯಾಗಿ ಬಿಟ್ಕಾಯಿನ್ ನ ಮೌಲ್ಯವು ಕೂಡ ಕುಸಿತಾ ಇದೆ, ಬಿಟ್ಕಾಯಿನ್ ಕೂಡ ಕುಸಿತಾ ಇದೆ. ಇದಕ್ಕೆ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಬಿಕ್ಕಟ್ಟುಗಳು ಮತ್ತು ಬೇರೆ ಬೇರೆ ದೇಶದಲ್ಲಿ ಇರತಕ್ಕಂತಹ ಯುದ್ಧದ ಸನ್ನಿವೇಶಗಳು ಅವು ಕೂಡ ಬಗೆಹರಿತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಅವರು ನಾನು ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಯಾವುದೇ ಯುದ್ಧಗಳನ್ನ ನಿಲ್ಲಿಸಲಿಕ್ಕೆ ಡೊನಾಲ್ಡ್ ಟ್ರಂಪ್ ಕೈಯಿಂದ ಸಾಧ್ಯವಾಗಿಲ್ಲ. ಜೊತೆಗೆ ಅಮೆರಿಕದ ಆರ್ಥಿಕ ನೀತಿಗಳಲ್ಲೂ ಕೂಡ ಗೊಂದಲಕಾರಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ. ಯಾವಾಗ ಏನ್ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲೂ ಕೂಡ ಗೊಂದಲಕಾರಿಯಾದಂತಹ ತೀರ್ಮಾನಗಳು ಮತ್ತು ಬೇರೆ ದೇಶಗಳಿಗೆ ಹೊರೆಯಾಗ್ತಕ್ಕಂತಹ ತೀರ್ಮಾನಗಳನ್ನೇ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದಾಗೂ ಕೂಡ ಬಿಟ್ಕಾಯಿನ್ ನ ಮೌಲ್ಯ ಕೂಡ ಕುಸಿತಾ ಇದೆ. ಸುಮಾರು ಸಾವಿರಾರು ಕೋಟಿಯಷ್ಟು ಬಿಟ್ಕಾಯಿನ್ ಮೌಲ್ಯ ಈಗ ಕುಸಿದಿದೆ. ಮುಖ್ಯವಾಗಿ 2026ರ ಆರಂಭದಲ್ಲೇ ಹೂಡಿಕೆದಾರರಿಗೆ ಬಿಟ್ಕಾಯಿನ್ ನಿಂದ ಶಾಕ್ ಎದುರಾಗಿದೆ. ಈ ಹಿಂದೆ ಷೇರು ಮಾರುಕಟ್ಟೆಯಲ್ಲೇ ಹೂಡಿಕೆ ಮಾಡಿದಂತವರು ಕೂಡ ತಮ್ಮ ಹಣವನ್ನ ಕಳ್ಕೊಂಡು ಕಂಗಾಲಾಗಿದ್ರು. ಈಗ ಅದೇ ರೀತಿಯಾಗಿ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡಿದಂತವರು ಕೂಡ ತಮ್ಮ ಹಣವನ್ನ ಕಳ್ಕೊಂಡು ಕಂಗಾಲಾಗ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 4 ತಿಂಗಳಲ್ಲೇ %46% ಬಿಟ್ಕಾಯಿನ್ ನ ಮೌಲ್ಯ ಕುಸಿದಿದೆ. ಇದಕ್ಕೆ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರ ಆಳ್ವಿಕೆ ಮತ್ತು ಅವರ ಗೊಂದಲಕಾರಿ ಮತ್ತು ವ್ಯತಿರಿಕ್ತವಾದಂತಹ ತೀರ್ಮಾನಗಳು ಕಾರಣ ಆಗ್ತಾ ಇದೆ. ಮುಖ್ಯವಾಗಿ ಅಮೆರಿಕದಲ್ಲಾಗ್ಬೋದು ಅಥವಾ ವಿಶ್ವದ ಜಾಗತಿಕ ಆರ್ಥಿಕ ವ್ಯವಸ್ಥೆದಲ್ಲಾಗ್ಬೋದು ಒಂದು ಸ್ಥಿರತೆ ಅನ್ನೋದು ಬೇಕಾಗುತ್ತೆ. ಸ್ಥಿರತೆ ಅನ್ನೋದಿದ್ದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಹೂಡಿಕೆ ಲಾಭದಾಯಕ ಆಗುತ್ತೆ. ಅಂದ್ರೆ ಸ್ಥಿರತೆ ಇರೋದಿಲ್ಲ ಮತ್ತು ಜಾಗತಿಕವಾಗಿ ಕೂಡ ಗೊಂದಲದ ಸ್ಥಿತಿ, ಅನಿಶ್ಚಿತತೆ, ಯುದ್ಧದ ಸನ್ನಿವೇಶ ಮತ್ತು ವ್ಯಾಪಾರ ನೀತಿಗಳಲ್ಲೂ ಕೂಡ ಭಾರಿ ತೆರಿಗೆಯನ್ನ ಸುಂಕವನ್ನ ಇರತಕ್ಕಂಥದ್ದು, ಬೇರೆ ದೇಶಗಳಿಗೆ ಹೊರೆಯನ್ನ ತರ್ತಕ್ಕಂತಹ ತೀರ್ಮಾನಗಳ ಕಾರಣಕ್ಕಾಗಿನೇ ಈ ಬಾರಿ ಕೂಡ ಬಿಟ್ಕಾಯಿನ್ ಭಾರಿ ಪ್ರಮಾಣದಲ್ಲಿ ಕುಸಿತಾ ಇದೆ. ಹೀಗಾಗಿ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡಿದಂತವರು ತಮ್ಮ ಬಿಟ್ಕಾಯಿನ್ ನ ಮೌಲ್ಯವನ್ನ ಕಳ್ಕೊಂಡು ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.